ಹಲೋ ಗುಡ್ ಮಾರ್ನಿಂಗ್ ಗೈಸ್. ರೀಸೆಂಟಾಗಿ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಟ್ರೆಂಡ್ ಆಗ್ತಿರೋ ಈ ಎಗ್ ಪೌಚ್ ಅಥವಾ ಎಗ್ ಆಮ್ಲೆಟ್ನ ಇವತ್ತು ಮನೇಲಿ ಟ್ರೈ ಮಾಡೋಣ ಅಂತ ಹೇಳಿ ನಾನು ಟ್ರೈ ಮಾಡಿದೆ. ಆದರೆ ಸ್ಟಾರ್ಟಿಂಗೇ ಬಾಯ್ಲ್ಡ್ ಎಗ್ನ ಪ್ರಾಪರಾಗಿ ಬಿಡ್ಸೋಕ್ಕಾಗಿಲ್ಲ. ಹೋಗಲಿ ಅಂತ ಹೇಳಿ ಮತ್ತೊಂದು ಎಗ್ನ ಬಾಯ್ಲ್ ಮಾಡಿ ಸ್ಟಾರ್ಟ್ ಮಾಡೇ ಬಿಟ್ಟೆ. ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿ ಒಂದು ಎಗ್ನ ತೊಗೊಂಡು ಚೆನ್ನಾಗಿ ಬೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಈ ಎಗ್ನ ಬೀಟ್ ಮಾಡೋದ್ರಲ್ಲೇ ಮುಳುಗೋಗಿದ್ದೆ. ಅಷ್ಟರಲ್ಲಿ ಗ್ಯಾಸ್ ಮೇಲೆ ಇಟ್ಟಿರೋ ಆಯಿಲ್ ಬಂದು ಚೆನ್ನಾಗಿ ಕಾದ್ಬಿಟ್ಟಿತ್ತು. ಅದಾದಮೇಲೆ ಬಾಯ್ಲ್ ಮಾಡ್ಕೊಂಡಿರೋಂಥ ಎಗ್ನ ಅದಕ್ಕೆ ಹಾಕಿ ಅದ್ರ ಮೇಲೆ ಚೆನ್ನಾಗಿ ಬೀಟ್ ಮಾಡ್ಕೊಂಡಿರೋಂಥ ಎಗ್ನ ಇದು ನೋಡೋಕ್ಕೇ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು. ಬಟ್ ಆದರೆ ಮುಂದೆ ಏನಾಗುತ್ತೆ ಅಂತ ನೀವೇ ನೋಡಿ. ಅದು ಲೈಟಾಗಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದು ಬಾಯ್ಲ್ ಆಗ್ತಾ ಅದ್ರ ಮೇಲೆ ಸ್ವಲ್ಪ ಸಾಲ್ಟು, ಒಂದು ಪಿಂಚ್ ಆಫ್ ಸಾಲ್ಟ್ನ ಸಾಲ್ಟ್ ಹಾಕ್ಕೊಂಡ್ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಆನಿಯನ್ನ ಅದ್ರ ಮೇಲೆ ಹಾಕ್ಕೊಂಡೆ. ಆನಿಯನ್ ಹಾಕ್ಕೊಂಡು ಒಂದು 2 ನಿಮಿಷ ಬಿಟ್ಟು ಗ್ರೀನ್ ಚಿಲ್ಲಿ ಹಾಕ್ದೆ. ಸೊ ಗ್ರೀನ್ ಚಿಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ ಅಂತ ಬಿಟ್ಟೆ. ಬಾಯ್ಲ್ ಆದಮೇಲೆ ಟರ್ನ್ ಮಾಡಿದ್ಮೇಲೇ ಇರೋದು ಟ್ವಿಸ್ಟ್. ಅದು ಪ್ಯಾನ್ ಫುಲ್ಲು ಫ್ಲಫಿಯಾಗಿ ಬಂದುಬಿಟ್ಟಿತ್ತು. ಸೊ ಅದು ಟರ್ನ್ ಮಾಡಿದ್ಮೇಲೆ ಹಿಂಗಾಗೋಯ್ತು. ಅದು ಟೇಸ್ಟ್ ಅಂತೂ ಚೆನ್ನಾಗೇ ಇತ್ತು. ನಿನಗೆ ನೀನೇ ಸಾಟಿಲಿಲ್ಲ ಮಯ.